आप देख रहे हैं बीजापुर इन्फो। मैं आपके साथ जफर कलादगी। बीजापुर लोकसभा सीट से कांग्रेस जेडीएस साझा उम्मीदवार डॉक्टर सुनीता चौहान की जीत के लिए कल बबलेश्वर मतक्षेत्र के कांग्रेस कार्यकर्ताओं की सभा का आयोजन होम मिनिस्टर एमबी पाटिल की अध्यक्षता में बीजापुर शहर के बीएम पाटिल रोड पेवा के पाटिल गार्डेनिया में हुआ। इस मौके पर एमएलसी सुनील गौड़ा पाटिल जमकर बरसे मुद्देबिहार एमएलए एएस पाटिल नड़हल्ली और बीजेपी एमपी कैंडिडेट रमेश जिगजिंगी पर देखिए। ಕಾಳಜಿ ಇತ್ತಂದ್ರ ಅಲ್ಲಿ ದೇವರಿಪ್ಪರಿಗೆ ಏನ್ ಮಾಡಿದಿ ನೀನು? ನಾ ಸೊಸೈಟಿ ಸಾಲ ತುಂಬ್ತೀನಿ, ಎಲ್ಲಾರು ಗೊತ್ತೆ, ಎಲ್ಲಾರು ಉತ್ತಾರ ತಗೊಂಡು ಇಲೆಕ್ಷನ್ ಕಿಮ್ಮತ್ ವೋಟ್ ಹಾಕ್ಸು ಕೊಡ್ತೇವೆ. ಅವೆಲ್ಲ ಸಾಲ ತುಂಬ್ತೀನಿ ಅಂತ ಹೇಳಿ ಉತ್ತಾರೆ ನಿಮ್ಮಂತ ರೈತ ಇರ್ತಾರಲ್ಲ, ನೀವೇನ್ ಕೊಡ್ತೇನೆ ನಾಳೆ ನಿಮ್ದೆಲ್ಲ ಸಾಲ ತುಂಬ್ತಿರಪ್ಪ, ಎಲ್ಲ ಉತ್ತಾರಿ ತಂದು ಕೊಡ್ರೆ ನೀವು ನಾಮಿ ತಂದು ಕೊಡ್ತೀರಿ ನಮ್ಗ. ಹಂಗ ಇಲೆಕ್ಷನ್ ವೋಟ್ ಹಾಕ್ಸ್ಕೊಳ್ತೀವಿ ಮೊದಲು ಅವನ್ನೆಲ್ಲ ಉತ್ತಾರಿ ತಗೊಂಡತ್ತ. ಈಗ ಸದ್ಯ ಅಲ್ಲಿ ಕೇಳಿ ಮಂದಿ ಅದ್ ಯಾಕೆ ಕೊಡುವುದಂದ್ರೆ ಕಾರಣ ಹೇಳ್ತೀನಿ. ಆ ರೈತರದು ಉತ್ತಾರೆ ತಗೊಂಡು ವೋಟ್ ಅಂದ್ರೆ ಅವ್ರಿಗೆಲ್ಲ ತಲೆಗಂದು ನಮ್ ಸಾಲ ತುಂಬ್ತಾರಪ್ಪ, ಇನ್ನ ಎಲ್ಲ ಸಾಲ ಸೊಸೈಟಿ ಸಾಲ ಎಲ್ಲ ಮೂಡ್ತಾರ ಅಂತ ಹೇಳಿ ಎಲ್ಲರೂ ವೋಟ್ ಹಾಕಿ ಆರಿಸಿ ಕಳ್ಸಿದ್ರು. ಇನ್ನ ತನ ಯಾರ್ದು ಸಾಲ ತುಂಬಿಲ್ಲ, ಏನೂ ಇಲ್ಲ. ಮತ್ತೇನು ರೈತರ ಬಗ್ಗೆ ಹಸು ಮತ್ ಪಾದಯಾತ್ರೆ ಮಾಡ್ತೀನಿ, ನಾ ರೈತರ ಸಂಬಂಧ ಅದನ್ನ ಮಾಡ್ತೀನಿ. ಅಲ್ಲೋ ಪುಣ್ಯಾತ್ಮ, ರೈತರಿಗೆ ಏನ್ ಮೋಸ ಮಾಡಿಯಲ್ಲ ನೀನೀಗ ಉತ್ತಾರೆ ತಗೊಂಡು. ಆ ರೈತರು ಮೋಸ ಮಾಡಿದ ಪಾಪ ನಿನ್ ಪಶ್ಚಾತ್ತಾಪ ಮಾಡ್ಕೋಬೇಕಂದ್ರೆ ಅವ್ರ ಚಪ್ಪಲ್ ನಿನ್ ತಲೆ ಮೇಲೆ ಇಟ್ಕೊಂಡ್ರು ಇಟ್ಕೊಂಡು ನೀನು ಆ ಪಾಪ ಮುಕ್ತನಾಗ್ಬೇಕಾಗ್ತದೆ. ನಾ ಮಂದಿ ಬಗ್ಗೆ ಮಾತಾಡ್ತೀಯ? ಏನ್ ಮಾಡೋದು ಮೊದಲ ಇಲೆಕ್ಷನ್ ದುರ್ತಿ ಮೊದಲ ಏನ ನಾ ಸಮಾಜ ಸೇವೆ ಮಾಡ್ತೀನಿ, ನಾ ಇಲೆಕ್ಷನ್ ಎಲ್ಲ ಸಾಲಿ ಅಡ್ಡ ನೋಟ್ಬುಕ್ ಹಂಚಿದ ನೋಡಿರ್ಲ ನೋಟ್ಬುಕ್ ಹಂಚುವಂತ ಕೆಲಸ ಅದನ್ನ ಮಾಡಿ ಸಣ್ಣಂಗೆ ಎಲ್ಲ ಮಂದಿಗೆ ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಎಲೆಕ್ಷನ್ ಆರಿಸಿ ಕಳ್ಸಿ 2 ಸರಿ ದೇವ್ರ. ಆಮೇಲೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿ ಎಲ್ಲ ಯುವಕರಿಗೆ ಏನ್ ಮೋದಿ ಹೇಳಲ್ಲ ಹಂಗ ಅಲ್ಲಿ ಹೇಳಿ ನಾವು ದೇವ್ರಿಗೆ ಅಲ್ಲಿ ನಿಮ್ ಸಂಬಂಧಿಕರು ಇರ್ಬೋದು, ಯಾರು ಪರಿಚಯದವ್ರ ಕೇಳಿ ನೀವು ಹೇಳ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿ ಕಟ್ಟಿ ಎಷ್ಟೋ ಮಂದಿಗೆ ನೌಕರಿ ಕೊಡ್ತೀನಿ ಅಂತ ಹೇಳ್ದ. ಇನ್ನ ತನ ಗಾರ್ಮೆಂಟ್ ಫ್ಯಾಕ್ಟ್ರಿ ಎಲ್ಲ ಗಾರ್ಮೆಂಟು ಇಲ್ಲ, ಯಾವ ಗಾರ್ಮೆಂಟ್ ಇರ್ಲಿ ಹೇಳಿದ್ನಲ್ಲ. ಸೊ ಮಟ್ಟ ಇಂಥವ್ರು ಮಂದಿ ಬಗ್ಗೆ ಮಾತಾಡ್ತಾರ. ನೀರಾವರಿ ಎಲ್ಲಿ ಮಾಡ್ಯಾರ, ಎಲ್ಲಿ ಆಗೈತೆ ಅಂತ ಕೇಳ್ತಾರ. ಅಲ್ಲೋ ಪುಣ್ಯಾತ್ಮ ಬಾಯಿ ಬೇಗಂ ತಾಲಾಬ್ ನೋಡು, ಬಬಲೇಶ್ವರ ಕೆರಿ ನೋಡು, ತಿಕೋಟ ಕೆರೆ ತುಂಬಿದಾಗ ಬಾ, ಇದು ಮಮದಾಪುರ ಕೆರಿ ನೋಡು. ಬಹುತೇಕ ಬ್ಯಾಸಿಯಾಗಿ ಬಿಸಿಯಾಗಿರ್ಬೇಕು, ಸ್ವಲ್ಪ ಬಂದ್ ನೀನ್ ತಲೆ ತಂಪಾಗ್ತದೆ, ಬಂದ್ ಈಸಾಡ ಕಡಿಮೆ ಅದಾವು. ಯಾಕಂದ್ರೆ ಬಾಯಿ ದೊಡ್ಡದು ಎಲ್ಲಿ ನೀರು ಜಿಲ್ಲಾದಾಗ ಎಲ್ಲ ತೋರಿಸ್ಕೊಡ್ಬೇಕು, ಏನೋ ಬಹಿರಂಗ ಚರ್ಚೆಗೆ ಬರ್ರಿ. ಅಲ್ಲ ಇದು ನೋಡ್ರಿ, ನಾನ್ ನೋಡಿಲ್ಲ, ಅವ್ರ ಊರಿಗೆ ಹೋಗ್ಬೇಕಂದ್ರೆ 4 ಕೆನಾಲ್ ದಾಟಿ ಹೋಗ್ತಾನಂತ. ನಮ್ ಸಂಗಮೇಶ್ ಅವ್ರು ಹೇಳಿದಂಗ ಅವ್ನ ಕಣ್ ತಪಾಸಣೆ ಮಾಡಿಸ್ಬೇಕು. ಬಹಿರಂಗ ಚರ್ಚೆಗೆ ಬಂದ್ರೆ ನಮ್ ರೈತರು ತಯಾರದಾರ. ಇಲೆಕ್ಷನ್ ಕೆಲಸ ನೆನಪಾಗ ಅವ್ರಿಗೆ ಆಯ್ತಪ್ಪ. ಈಗ ಬಬಲೇಶ್ವರ ಮತಕ್ಷೇತ್ರದಾಗ ಎಷ್ಟು ಹಳ್ಳಿ ಬರ್ತಾವಪ್ಪ? ಸುಮಾರು 120 ಹಳ್ಳಿ ಮೇಲೆ ಬರ್ತಾವ. ಒಂದ್ ಹಳ್ಳಿಗೆ ನೀವು ಬಂದ ಬಹಿರಂಗ ಚರ್ಚೆ ಬೇಡ, ನೀವ ಅಲ್ಲೇ ಕೂತ್ ಪೇಪರ್ನಾಗ ಏನ್ ಕೊಡ್ತೀರ, ನಾಳೆ ಹೊತ್ತು ಹೊಂಟ್ರೆ ಈ ಹಳ್ಳಿಗೆ ನಾ ₹1 ಕೆಲಸ ಮಾಡಿ ಅಂತ ಹೇಳ್ಬಿಡಿ, ₹1 ಕೆಲಸ ಮಾಡಿ ತೋರಿಸ್ಬೇಡ. ಸಂಸದರ ನಿಧಿ ಒಳಗ ನಿಮ್ ಏನ್ MP ಫಂಡ್ ಅಂತ ಇರ್ತೈತಿ ವರ್ಷಕ್ಕೆ 2 ಕೋಟಿ ಒಳಗೆ ಬಬಲೇಶ್ವರ ಮತಕ್ಷೇತ್ರದಾಗ ಯಾವ ಗುಡಿಗೆ, ಯಾವ ಸಮಾಜಿಕ, ಯಾವ ಸಮುದಾಯ ಭವನಕ್ಕೆ ಎಲ್ಲಿ ಕೊಟ್ಟಿರಿ ತೋರಿಸ್ಬಿಡಿ ಸಾಕು. ದೊಡ್ಡ ಕೆಲಸ ಬೇಡ. ಅನುದಾನ ಬರ್ತದಲ್ಲ ಅದು. ಅವ್ರು ಎದುರು ಮಂತ್ರಿ ಆದ್ರೂ ಮೊನ್ನೆ MLA ಎಲೆಕ್ಷನ್ ದಾಗ ಬಹಳಷ್ಟು ಕಡೆ ಕೇಳಿದ್ ನಾ ಯುವಕರಿಗೆ, ಆಯ್ತಪ್ಪ ಅವ್ರು ನಿಮ್ ಊರಿಗೆ ಬಂದಾರ ಅಂತ ಕೇಳಿದ್ನಿ, ಯಾರು ಇಲ್ರಿ ನಮ್ಮ ಊರಿಗೆ ಇನ್ನೂ ಅವ್ರು ಬಂದೇ ಇಲ್ಲ. ಆಮೇಲೆ ಮುಂದ ನಿಮ್ ಊರಿಗೆ ಯಾರು ಏನಾರ ಒಂದ್ ಕೆಲಸ ಮಾಡ್ಯಾರ ಪಟ್ಟಿ ನಮ್ಮ ಊರಾಗ. ಆಯ್ತಪ್ಪ ಹೋಗಿ ನಿಮ್ ಊರಾಗ ಯಾರಿಗಾರ ಒಂದ್ ಯಾವ್ದ್ರ ದೇವ್ರಿಗೆ ಒಂದ್ ₹101 ಪಟ್ಟಿಯಾರ ಕೊಟ್ಟಾರಂದ್ರೆ ಅದನ್ನು ಯಾರು ಆಯ್ತಪ್ಪ. 10 ವರ್ಷ ನಮ್ಮ ಜಿಲ್ಲೆದವ್ರ ಒಂದು ಮಂತ್ರಿ ಸಂಸದರಾಗಿದ್ರು, ಅವ್ರ ಮನೆಗ್ ಕೆಲ್ಸಕ್ಕೆ ಒಬ್ಬರೇ ಯಾರ ನೀವು ಹೋಗಿ ಕೈ ಎತ್ತಿ ಅಂದ್ರೆ ಒಬ್ರು ಎತ್ತಿಲ್ಲ ಅಲ್ಲಪ್ಪ. ಹಂಗಿದ್ದಾಗ ಈಗ ನಾಳೆ ನೀವು ವೋಟ್ ಹಾಕಿ ಅವ್ರ ಕಡೆ ಕೆಲ್ಸಕ್ಕೆ ಯಾವಾಗ ಹೋಗೋರು ನೀವು? ಮತ್ತೆ ನಿಮಗ್ ಬಿಡ್ಲಾರ್ದ ಕರ್ಮ, ನಿಮ್ಗೇನು ನಮಗ್ ಬಿಡ್ಲಾರ್ದ ಕರ್ಮ. ನಿಮ್ ತ್ರಾಸ್ನಾಗ ನಾವ್ ಬರೋದು, ನಮ್ ತ್ರಾಸ್ನಾಗ ನೀವು ಬರೋದು. ಅವ್ರ ಬರೀ ವೋಟ್ ಹಾಕ್ಸ್ಕೊಳಕ್ ಮಾತ್ರ ಅವ್ರು ಬರೋರಿ. ಮುಂದ ಹೇಳ್ತೀನಿ, ಮನ್ ಪೇಪರ್ನಾಗ ಕೊಟ್ಟಿದ್ನ ಅವ್ರ ಮನಿ ಮುಂದಿನ ರಸ್ತೆ ಏನಿತ್ತ, ಅರ್ಕೇರಿ ಮುಂದೆ, ಅರ್ಕೇರಿ ಸಿದ್ದಾಪುರ, ಅರ್ಕೇರಿ ತಾಂಡಕ್ಕೆಲ್ಲ ಮುಂದೆ ಅಲ್ಲಿಂದ ಹೋಗ್ಬೇಕು, 14 ಕೆರೆ ಮೇಲಿಂದು
ಅಲ್ಲಿ ಎಲ್ಲ ಮಂದಿ ನಮ್ಮ ಅರಕೆರೆ ಅವರದು ಬಂದು ನಮ್ಮ ಅಲ್ಲಿ ರೋಡ್ ಬಾಳ ಕೆಟ್ಟದ್ರಿ, ಮುಂದ ಆ ಕಡೆ ಎಲ್ಲ ನಮ್ಮ ಬಬಲೇಶ್ವರ ಮತಕ್ಷೇತ್ರದಾಗ ರೋಡ್ ಚಲೋ ಅದ, ಅಲ್ಲಿ ಕೆಟ್ಟದ, ಅಲ್ಲಿ ಹೋಗಕ್ ಅರ್ಧ ತಾಸು ಹಿಡಿತಿತ್ತು. ಬಹುತೇಕ ನೀವು ದೇವ್ರಿಗೆ ಹೋಗಕ್ ನೋಡಿರ್ಬೋದು. ಸಿಟಿ ವಾರ್ಡ್ನಾಗ ಬರ್ತದ ಅಂದ್ರೆ ಬಿಜಾಪುರ ಸಿಟಿಗೆ. ಅಲ್ಲಿ ನಾವು ಅವ್ರು ಮಾಡ್ತಾರ ಬಿಡು ಮಾಡ್ತಾರ ಕಡಿತಾನ, ನಮ್ಮ ಮಂದಿ ಎಲ್ಲ ಇಲ್ರಿ ಅವ್ರೇನ್ ಮಾಡಕ್ ಕಾಣಂಗಿಲ್ಲ, ನೀವೇ ಮಾಡಿದ್ರಿ ಅದನ್ನ ನಾವು ಪೂಜೆ ಮಾಡಿದ್ವಿ. ಮುಂದಲ್ಲಿ ಇಲ್ಲಿ ಎಲ್ಲೋ ರೈಲ್ವೆ ಒಂದೇನೋ ಓಪನಿಂಗ್ದಾಗ ಭಾಷಣ ಮಾಡಿದ್ರು. ಏನು ಮುನ್ಸಿಪಾಲ್ಟಿ ರಸ್ತೆ ಇವ ಮಾಡ್ಯಾರ ಅಂತ ಹೇಳ್ತಾರ ಇವರು, ಹುಚ್ಚದ ನಮ್ಗೇನು ತಿಳಿದಿಲ್ಲ. ಹೌದ್ರಿ, ಮುನ್ಸಿಪಾಲ್ಟಿ ರಸ್ತೆ ಮಾಡಿದ್ ಖರೆ ಐತಿ. ಮುನ್ಸಿಪಾಲ್ಟಿ ಅವ್ರು ಇದು ಕಾರ್ಪೊರೇಷನ್ ದವ್ರೆ ಮಾಡ್ಯಾರ. ಕಾರ್ಪೊರೇಷನ್ಕ ರೊಕ್ಕ ಕೊಟ್ಟಿದ್ದು ನಮ್ ಬಬಲೇಶ್ವರ್, ನಿಮ್ಮದೇನ್ ಅನುದಾನ ಬರ್ತದಲ್ಲ 1,60,00,000 ಬಬಲೇಶ್ವರದಾಗ ಬರುವಂತ ಅನುದಾನ ತೆಗೆದು ಕಾರ್ಪೊರೇಷನ್ ಕೊಟ್ಟು ರಸ್ತೆ ನಾವು ಮಾಡಿಸಿದ. ಗೊತ್ತಿಲ್ಲ ಅದು, ಅವರು ಸುಮ್ ಸಂಟ್ಯಾಗ ಚಪ್ಲಿ ಅದಕ್ಕೆ ಅಲ್ಲಿ ಅವ್ರು ಭಾಷಣ ಮಾಡಿದ್ದು ಅದನ್ನ ಮಾಡಿದ್ವು. ಇದು ಇಷ್ಟೆಲ್ಲ ಆಯ್ತು. ನಾವು PWD ಮಾಡಿದ್ವಿ, ಕಾರ್ಪೊರೇಷನ್ ಅವರು ಕಾರ್ಪೊರೇಷನ್ ಅವರು. ಅದಕ್ಕೆ ಮುಂದಿನ ಅವ್ರ ಮನಿ ಮಗಲ್ ಕೆರೆ ಅದ, ಇಲ್ಲಿ ಬುದ್ನಾಳ ಕೆರೆಯಲ್ಲಿ ಬರ್ತದ. 130 ಎಕರೆ ಹೊಲದಲ್ಲಿ ಅವ್ರ ದ್ರಾಕ್ಷಿ, 130 ಎಕರೆ ದ್ರಾಕ್ಷಿ ಹೊಲ. ಅವ್ರ ಹೊಲಕ್ಕೆ ನೀರ್ ಹೊಂಟಿದ್ದು ನಾವು ಬಿಟ್ಟಿದ್ದೆ. ಮುಂದೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದು ವೈನ್ ಫ್ಯಾಕ್ಟ್ರಿ ಮಾಡ್ಯಾರ. ಆ ವೈನ್ ಫ್ಯಾಕ್ಟ್ರಿಗೂ ನೀರ್ ಬೇಕಾ? ದ್ರಾಕ್ಷಿ ಬೆಳೆದಲ್ಲೇ ಮತ್ತೆ ವೈನ್ ಫ್ಯಾಕ್ಟ್ರಿ ಆಗೋದಿಲ್ಲ, ಹಂಗೆ ಮೇಲಿನ ನಂತರ ಹೋಗಲ್ಲ, ಅದಕ್ಕೂ ನೀರ್ ಇದೆ ಬೇಕಾ? ಇದನ್ನು ತಯಾರು ಮಾಡಿ ಮತ್ತೆ ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆ ದೇಶ ಕಳಿಸಿ ನಾವು ಅದನ್ನ ರೊಕ್ಕ ಗಳಿಸ್ತಾ ಇದ್ದೀವಿ. ಮತ್ತೆ MP ಪಾಟೀಲ್ ಏನ್ ಮಾಡ್ಯಾರ ಕೇಳ್ತಾರೆ, ಏನ್ ಹೇಳುದು? और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।